ಸೀಮಾ ಸೀಮಾ ತಿಂಡಿ ತಿಂತೀಯಾ? ತಿಂಡಿ ಹಾಕೊಂಬರ್ಲಾ? ಬೇಡ ಕಣಕ್ಕ, ನನ್ಗೆ ಯಾಕೋ ಊಟ ಸೇರ್ತಾ ಇಲ್ಲ. ಬೇಡ ಬಿಡು. ಮನಸ್ಸಾಗೆ ಗೊಂದಲ ಇದ್ರೆ ಹಿಂಗೆ ಮತ್ತೆ ಊಟ ಸೇರಲ್ಲ, ನಿದ್ದೆ ಬರಲ್ಲ, ಎಲ್ಗೂ ಹೋಗಕ್ ಮನ್ಸು ಬರಲ್ಲ, ಹಂಗಾಗುತ್ತೆ. ನೀನು ಒಳ್ಳೆ ನಿರ್ಧಾರ ಮಾಡು. ಮದ್ವೆ ಆಗಿದೀಯಾ, ಈಗ ಮದ್ವೆ ಆದ್ಮೇಲೆ ಯಾರು ಅದನ್ನ ಬದಲಾಯಿಸಕ್ಕಾಗಲ್ಲ. ನೀನು ಕಿರಣ್ ಹೇಳ್ತೀನಿ, ಅವ್ನು ಬಡವರ ಆದ್ರೂ ಆಯ್ತು, ಶ್ರೀಮಂತ ಆದ್ರೂ ಆಯ್ತು, ಈಗ ಅವನ್ನ ಗಂಡ ಅಂತ ನೀನು ಒಪ್ಕೊಂಬ್ಲೇಬೇಕು. ಇಲ್ಲ ಅವ್ನ್ ಮಾತ್ರ ಒಪ್ಕೊಂಬಲ್ಲ. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಅದ್ರಲ್ಲೂ ಆ ಲಾವಣ್ಯನ್ ತವ್ರ ಮನೆಗೆ ನಾನು ಸೊಸೆಯಾಗಿ ಹೋಗ್ತೀನಿ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಗೊತ್ತಾ? ಅವ್ರ ಮನೇನೆ ನೋಡಕ್ ನನಗೆ ಇಷ್ಟ ಇರ್ಲಿಲ್ಲ. ಅಂತದ್ರಾಗೆ ಈಗ ನಾನು ಅವ್ರ ಮನೆಗೆ ಸೊಸೆಯಾಗಿ ಹೋಗದ ಗ್ಯಾರಂಟಿ ನಾನಂತೂ ಹೋಗಲ್ಲ. ನಾನು ಪ್ರಾಣ ಬೇಕಾರೆ ಬಿಡ್ತೀನಿ, ಇವತ್ತು ಅವ್ರ ಮನೆಗೆ ಮಾತ್ರ ಸೊಸೆಯಾಗಿ ನಾನು ಹೋಗಲ್ಲ. ಆ ಲಾವಣ್ಯ ಮಾಡಿರೋ ಇದಕ್ಕೆ ಕಿತಾಪತಿಗೆ ನನಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತಿದೆ. ಯಾವತ್ತು ನಾನು ಅವಳ ತವ್ರ ಮನೆಗೆ ಹೋಗೋದೇ ಇಲ್ಲ ಅಂತ ನಾನು ನಿರ್ಧಾರ ಮಾಡಿದ್ದೆ. ಆದ್ರೆ ವಿಧಿ ಈ ತರ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಕಿರಣ ಲೋಫರ್ ನನ್ನ ಮಗ ನನಗೆ ಸುಳ್ಳು ಹೇಳ್ದ, ಅದು ಇದು ಅಂತ ಹೇಳಿ ಯಾಮಾರಿಸ್ತಾ ಯಾರ್ದೋ ಮನೆ ತೋರಿಸಿ ಯಾಮಾರಿಸಿ ನನ್ನ ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ. ಅವನ ಜೊತೆ ನಾನು ಹೆಂಗ್ ಸಂಸಾರ ಮಾಡ್ಲಿ ಹೇಳಕ್ಕ? ನಾನಂತೂ ಹೋಗಲ್ಲ. ಅಲ್ಲ, ನಿನ್ನ ಆಸೆ ಏನೋ ಶ್ರೀಮಂತ ಅಂತ ಮದ್ವೆ ಆಗಿದ್ಯಾ, ಈಗ ಬಡವ ಅಂತ ಗೊತ್ತಾದ ತಕ್ಷಣ ಬೇಡ ಅಂತಂದ್ರೆ ಇದು ನಿಜವಾದ ಪ್ರೀತಿನ ಸೀಮಾ? ಅರ್ಥ ಮಾಡ್ಕೊ. ನೀನು ಮನಸ್ಸು ಮಾಡಿ ನೀವಿಬ್ರು ದುಡ್ದು ಚೆನ್ನಾಗಿ ನೀವೇ ಶ್ರೀಮಂತರಾಗಿ. ಅಲ್ಲಕ್ಕ, ನಿಮ್ಮನೆ ಶ್ರೀಮಂತಿಗೆ ಇದ್ದು ನೀನು ಬಡವ್ರ ಮನೆಗೆ ಹೋಗಕ್ಕೆ ಇಷ್ಟಪಡ್ತಿದ್ದ? ಹೇಳು ಹೇಳು, ಇಷ್ಟಪಡ್ತಿದ್ದ? ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ನಮ್ಮಮ್ಮ ಅವ್ನು ಯಾರೋ ಒಬ್ಬನ ತೋರಿಸಿದ್ರು, ಅವನು ನಮ್ಗೆ ನಮ್ಮನೆ ತರಾನೇ ಚೆನ್ನಾಗೇ ಇದ್ದಾರೆ, ಅದೇ ಅವ್ನು ನೋಡಕ್ಕಂಗೆ ದಪ್ಪ ಇಲ್ಲ ಸಳ್ಳ ಇದ್ದಂಗಿದ್ದಾನೆ ಅಂತ ನಾನು ಅವ್ನು ಇಷ್ಟಪಡ್ದೆ. ಈ ಕಿರಣ ಲವ್ ಮಾಡಿ ಮದುವೆ ಆಗಿ ಬಂದೆ. ಆದ್ರೆ ಈ ತರ ಮೋಸ ಮಾಡ್ದವನ ಜೊತೆಗೆ ಹೆಂಗ್ ನಾನು ಹೋಗಿ ಸಂಸಾರ ಮಾಡ್ಲಿ? ಆ ಮನೆಗೆ ಹೆಂಗ್ ಹೋಗ್ಲಿ? ಆ ಲಾವಣ್ಯನ ಮನೆಗೆ ಅವ್ರೇನು ಲಾವಣ್ಯ ತವ್ರ ಮನೆ ಐತಲ್ಲ ಅವ್ರಮ್ಮ, ಅವ್ರ ಜೊತೆಗೆ ಇರಲ್ಲ, ಬೇರೆ ಮನೆ ಮಾಡ್ತಾರೆ. ಇವಾಗ ಏನೋ ಜಗಳ ಆಡ್ಕೊಂಡು ಹೊರಗೆ ಬಂದೈತಂತೆ ಅವ್ರಮ್ಮ, ಅದೇ ಕಿರಣ ಅವ್ರಮ್ಮ ಬೇರೆ ಮನೆ ಬಾಡಿಗೆ ಮನೆ ನೋಡ್ತಾ ಇದಾರಂತೆ, ಬಾಡಿಗೆ ಮನೆ ಮಾಡ್ತಾರೆ. ಆ ಮನೆಗೆ ಹೋಗಿ ಇರು. ನಿಮ್ಮ ಅತ್ತೆ, ನಿನ್ ಗಂಡ, ನಿನ್ನ ಆದ್ಮಿ ಎಲ್ಲರ ಜೊತೆ ಚೆನ್ನಾಗಿರು ಸೀಮಾ. ಇಲ್ಲ, ನಾನ್ ಮಾತ್ರ ಯಾವುದೇ ಕಾರಣಕ್ಕೂ ಅವನ ಜೊತೆ ಮಾತ್ರ ಸಂಸಾರ ಮಾಡಲ್ಲ. ಮತ್ತೆ ಏನ್ ಮಾಡ್ತೀಯಾ? ಎಲ್ಲಿರ್ತೀಯಾ? ಯಾರ ಜೊತೆ ಇರ್ತೀಯಾ? ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ, ನಮ್ಮ ಅಪ್ಪ ಅಮ್ಮನ ಜೊತೆನೆ ಇರ್ತೀನಿ. ಅವ್ರು ನಿನ್ನ ಮನೆಗೆ ಸೇರಿಸ್ತಾರ ನಿಮ್ಮ ಅಪ್ಪ ಅಮ್ಮ? ಅರಿತಾ, ನಿನ್ಗೆ ಯಾಕೆ ಬೇಕು ಅವಳ ಸುದ್ದಿ? ಇವಳು ಇಲ್ಲದ ಹೇಳಕ್ ಬಂದ್ಬಿಟ್ಲು ದೊಡ್ಡದಾಗಿ. ಇವಳ ದೊಡ್ಡ ಮನುಷ್ಯ ಮಂಗಿ. ಹೋಗು ಸುಮ್ಮನೆ, ನೀನು ಅಡ್ಗೆ ಮಾಡಕ್ ಹೋಗಿ. ತಿಂಡಿ ಕೊಟ್ಲಾ ಏನೇ ಸೀಮಾ ಅವಳು? ಅರಿತಾ, ತಿಂಡಿ ಕೊಟ್ಟ ಇಲ್ವ ಅವಳಿಗೆ? ಅತ್ತೆ, ಯಾವಾಗಿಂದ ನಾನು ಕರಿತಾ ಇದೀನಿ ತಿಂಡಿ ಮಾಡ್ಬಾ ಅಂತಾನ. ಬೇಡ, ನನ್ಗೆ ಹೊಟ್ಟೆ ಹಸ್ವಿಲ್ಲ ಅಂತ ಹೇಳ್ತಿದ್ದಾಳೆ. ನಾನೇನ್ ಮಾಡ್ಲಿ? ಅದಕ್ಕೆ ಹಿಂಗ್ ಬೇಜಾರ್ ಮಾಡ್ಕೊಂಡು ಕುತ್ಕಮ್ಮ ಬದ್ಲು ಗಂಡನ ಜೊತೆ ಸಂಸಾರ ಮಾಡ್ಕೊಂಡಿರು, ಆಗಿದ್ದಾಗೋಯ್ತು ಅಂತ ಹೇಳ್ತಾ ಇದ್ದೀನಿ. ನೀವಾದ್ರೂ ಹೇಳಿ, ನೀವು ಮನೆ ಕರ್ಕೊಂಬಂದ್ ಇಕ್ಕಂಡ್ರೆ ಅವಳ ಸಂಸಾರ ಹೆಂಗ್ ಸರಿಯಾಗುತ್ತೆ? ದೊಡ್ಡರಾಗಿ ನೀವೇನೇ ಈ ತರ ಮಾಡಿದ್ರೆ ಹೆಂಗತ್ತೆ? ಏನೇ ಹಂಗಂತ ಹೇಳಿ ಆ ಬೀದಿ ಬಿಕಾರ ಜೊತೆಗೆ ನಮ್ ಸೀಮನ್ ಕಳಿಸ್ಬೇಕಾ? ಇಲ್ಲ ಇಲ್ಲ, ನಮ್ಮ ಅಕ್ಕಯ್ಯರು ಶ್ರೀಮಂತರು, ಅವರೆಲ್ಲ ನೋಡ್ಕೊಂತಾರೆ. ಒಂದೆರಡು ದಿವಸ ಇಲ್ಲಿರ್ಲಿ ನಮ್ಮ ಮನೆಗೆ ಅಂತ ಕರ್ಕೊಂಡ್ ಬಂದಿದ್ದೀನಿ. ಆಮೇಲೆ ನಮ್ಮ ಅಕ್ಕನ ಹತ್ರ ನಾನೇ ಮಾತಾಡಿ ಹೋಗಿ ಅವ್ರ ಮನೆಗೆ ಬಿಟ್ಟು ಬರ್ತೀನಿ. ತವ್ರ ಮನೆಗೆ ಇರ್ತಾಳೆ. ಇವನ್ ಜೊತೆ ಬೇಡ. ಅಯ್ಯೋ ಅತ್ತೆ, ಅವ್ರ ಅಪ್ಪ ಅಮ್ಮ ಬೇರೆ ಹುಡುಗನ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ರಂತೆ, ನಿನ್ಗೂ ಗೊತ್ತು ತಾನೇ ಅದು? ಹಂಗಿದ್ರು ಈಗ ಇವಳು ಓಡ್ ಬಂದ್ ಮದ್ವೆ ಆದ್ರೆ ಅವರು ಮನೆ ಸೇರಿಸ್ತಾರ? ಸೇರ್ಸಿದ್ರು ಎಷ್ಟು ದಿನ ಇವಳಿಗೆ ಅಲ್ಲಿ ಎಷ್ಟು ಅವಮಾನ ಆಗುತ್ತೆ. ಊರಿನ ಜನಗಳೆಲ್ಲ ಏನಂತಾರೆ? ಮದ್ವೆ ಆಗಿ ಓಡಾಗ ಮದ್ವೆ ಆಗಿ ಮತ್ತೆ ಬಂದು ತವ್ರ ಮನೆಗೆ ಸೇರ್ಕೊಂಡವಳೆ, ಒಂದ್ ದಿವಸ ಸಂಸಾರ ಮಾಡಿಲ್ಲ ಅಂತ ಆಡ್ಗಳಲ್ವಾ? ಅವ್ರ ಅಪ್ಪ ಅಮ್ಮನ ಮರ್ಯಾದೆ ಹೋಗಲ್ವಾ? ನೀವೇನ್ ಹಿಂಗ್ ಹೇಳ್ತಾ ಇದ್ದೀರಾ? ನೋಡೆ, ನೀನು ಏನು ಹೇಳ್ಬೇಡ, ನನಗೆ ಗೊತ್ತಿದೆ ನನ್ನ ಮಗಳು ಜೀವನನ ಹೆಂಗ್ ಸರಿ ಮಾಡೋದು ಅಂತ. ನಮ್ಮ ಮಾಯಿನ ಜೀವನನೇ ಸರಿ ಮಾಡಿದೀನಿ ನಾನು. ಅಂತದ್ರಾಗೆ ನಮ್ಮ ಅಕ್ಕನ ಮಗಳು ಇವಳು ಸೀಮಾ, ಇವಳ ಜೀವನ ಹಾಳಾಗಕ್ಕೆ ನಾನ್ ಬಿಡ್ತೀನ? ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀನ್ ಸುಮ್ನೆ ನಿನ್ ಕೆಲಸ ನೀನ್ ನೋಡ್ಕೋ, ಹೋಗು ಹೋಗು. ಇನ್ನ ಏನ್ ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಏನಂಗೆ ಇವಳೇನ್ ದೊಡ್ಡ ಇವಳು ಅಮ್ಮಂಗೆ ನ್ಯಾಯ ಹೇಳಕ್ ಬಂದ್ಬಿಟ್ಲಿ. ನಿಮ್ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಸೀಮಾ, ನಿಮ್ ಚಿಕ್ಕಮ್ಮನ ಮಾತು ಕೇಳ್ಕೊಂಡು ನೀನೇನಾದ್ರೂ ಈಗ ಗಂಡನ ಮನೆಗೆ ಹೋಗ್ದಂಗೆ ಇಲ್ಲೇ ಇದ್ರೆ ನಿನ್ ಜೀವನನೇ ಹಾಳಾಗೋಗೋದು. ಈಗಲೇ ಹೋಗಿ ನಿನ್ ಜೀವನ ಸರಿ ಮಾಡ್ಕೊ ಮೊದ್ಲು ಹೋಗಿ. ಹೋಗೆ ಹೋಗೆ ಮುಚ್ಕೊಂಡು, ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು. ಹೋಗ್ತೀನಿ, ನಮ್ಗೇನಂತೆ, ನನಗೆ ಯಾಕೆ ಇವ್ರ ವಿಷಯ? ಹರಿತಾ ಅವಳು ಏನೇನೋ ಹೇಳ್ತಾಳೆ, ಅವಳು ಮಾತಾ ನಂಬೇಡ. ನೀನ್ ಸುಮ್ನೆ ಇರು. ನಿನ್ಗೆ ಶ್ರೀಮಂತ ಮನೆ ಹುಡುಗನೇ ಜೊತೆಗೇನೆ ಮದ್ವೆ ಮಾಡ್ತೀನಿ ನಾನು ಇದ್ದೀನಲ್ಲ. ಅಯ್ಯೋ ಚಿಕ್ಕಮ್ಮ, ಈಗ ತಾನೇ ಮದುವೆ ಆಗಿದ್ದೀನಿ, ಇದೆಲ್ಲ ಕಾಂಟ್ರವರ್ಸಿ ಆಗಿದೆ. ಇನ್ಯಾರು ನನಗೆ ಶ್ರೀಮಂತ ಹುಡುಗ ಬರ್ತಾನೆ ಹೇಳು? ಶ್ರೀಮಂತ ಮನೆ ಹುಡುಗರು ಎಲ್ಲ ಒಳ್ಳೆ ಹುಡುಗರ್ನ, ಆಮೇಲೆ ಈ ಥರ ಎಲ್ಲ ಕಾಂಟ್ರವರ್ಸಿ ಇಲ್ಲದೆ ಇರೋ ಹುಡುಗಿಯನ್ನ ಇಷ್ಟಪಡ್ತಾರೆ. ನಾನು ಯಾಮಾರ್ಬಿಟ್ಟೆ. ಮತ್ತೆ ಏನೇ ಮಾಡ್ತೀಯ ಈಗ? ಎಲ್ಲಿರ್ತೀಯ? ಯಾರ ಜೊತೆ ಇರ್ತೀಯ? ಇನ್ನೆಲ್ಲಿರೋಣ? ನಾನು ನಮ್ಮ ಅಪ್ಪ ಅಮ್ಮನ ಜೊತೆಲೇ ಹೋಗ್ತೀನಿ, ಅಲ್ಲೇ ಇರ್ತೀನಿ. ನಮ್ಮ ಅಪ್ಪ ಅಮ್ಮ ನನ್ನ ಒಪ್ಕೊಂತಾರೆ. ನಮ್ಮಮ್ಮ ಅಂತೂ ನನ್ನಂತೂ ಈ ಥರ ನೋಡೋಕ್ಕೆ ಇಷ್ಟನೇ ಬಿಡಲ್ಲ. ಒಂದು ಸ್ವಲ್ಪ ದಿನ ಹೋಗ್ಲಿ, ಅವರೇ ಫೋನ್ ಮಾಡಿ ಕರೀತಾರೆ, ಇಲ್ಲ ಬಂದು ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಚಿಕ್ಕಮ್ಮ, ದಯವಿಟ್ಟು ನನ್ನ ಮನೆಯಿಂದ ಆಚೆ ಕಳಿಸ್ಬೇಡ. ಅಯ್ಯೋ, ನಿನ್ನ ಮನೆಯಿಂದ ಆಚೆ ಕಳ್ಸಂಗಿದ್ರೆ ನಿನ್ನ ಯಾಕೆ ಇಲ್ಲಿ ಕರ್ಕೊಬತ್ತಿದ್ದೆ ನಾನು? ಸುಮ್ಮನೆ, ನಿನ್ಗೆ ಎಷ್ಟು ದಿನ ಬೇಕು ಅನ್ಸುತ್ತೋ ಅಷ್ಟು ದಿನ ಇಲ್ಲೇ ಇರು. ಸೀಮಾ ಸೀಮಾ ರೀಮಾ ರೀಮಾ
ಆಗೋಯ್ತು ಕಣೆ, ಮೋಸಗಾರ ಅವನು ಆ ಕಿರಣ. ಮನೆಯಾಳ ಸುಳ್ಳು ಹೇಳಿ ನನ್ನ ಮದುವೆ ಆಗಿದ್ದಾನೆ. ನೀನು ಅನುಮಾನ ಪಟ್ಟಿದ್ದಲ್ಲ ಆ ಕಿರಣ ಲಾವಣ್ಯನ ತಮ್ಮ ಇರ್ಬೋದು ಅಂತನ, ಅದೇ ತರನೇ ಆಗಿದೆ ಕಣೆ. ನಿನ್ನ ಅನುಮಾನ ನಿಜ ಆಗೋಯ್ತು. ನೀನು ಅನುಮಾನ ಪಟ್ಟಾಗ ನಾನು ನಂಬಲಿಲ್ಲ. ಬಿಡು, ಆ ಥರ ಏನೂ ಇಲ್ಲ ಅಂತ ಹೆಸರಿನವ್ರು ತುಂಬಾ ಜನ ಇರ್ತಾರೆ ಅಂತ ಏನೇನು ಅಂದ್ಕೊಂಡೆ. ಹಂಗೂ ಅನುಮಾನ ಪಟ್ಟು ವಿಚಾರಿಸಿದಕ್ಕೆ ನನ್ನ ಮಗ ಏನು ಹೇಳ್ದ, ನಿಮ್ಮ ಅಕ್ಕನ ಹೆಸರು ಏನು ಅಂದ್ರೆ ಲಕ್ಷ್ಮಿ ಅಂತ ಸುಳ್ಳು ಹೇಳ್ದ. ಲಕ್ಷ್ಮಿ ಅಲ್ಲ, ಲಾವಣ್ಯನೇ. ಸೀಮಾ, ನೀನು ಹೇಗಿದ್ಯಾ? ನಿನ್ನ ಜೀವನ ಏನಾಯ್ತು ಅಂತ ನನಗೆಲ್ಲ ಗೊತ್ತು. ನಾನು ಅದಕ್ಕೆ ಮತ್ತೆ ಅಲ್ಲಿಂದ ಇಷ್ಟು ಬೇಗ ಅರ್ಜೆಂಟಲ್ಲಿ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು. ನಿನ್ನ ವಿಷಯ ಎಲ್ಲ ಗೊತ್ತಾಗೋಯ್ತು ನನಗೆ. ಆ ಕಿರಣ್ ಎಂತ ಮೋಸ ಮಾಡಿದಾನೆ ಅಂತಾನೂ ಎಲ್ಲ ಗೊತ್ತಾಯ್ತು. ಗೊತ್ತಾಯ್ತಾ? ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ರು ನಿನ್ಗೆ? ಇನ್ಯಾರು? ನಿಮ್ಮ ಅತ್ತಿಗೆ ಆ ಲಾವಣ್ಯ, ಅವಳೇ ಹೇಳಿದ್ದು. ನಾನು ಸೀಮಾ ಹೆಂಗಿದ್ದಾಳೋ ಏನೋ, ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತೈತೆ, ಕಿರಣ್ದು ಫೋನ್ ಸ್ವಿಚ್ ಆಫ್ ಬರ್ತೈತೆ, ಮತ್ತೆ ಇನ್ಯಾರಿಗೆ ಮಾಡೋದು, ಇನ್ನು ಬೇರೆ ಯಾರು ನಂಬರ್ ಇರ್ಲಿಲ್ವಲ್ಲ, ಅದಕ್ಕೆ ನಿಮ್ಮ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನಾ ಲಾವಣ್ಯ ಎಲ್ಲ ಹೇಳಿದ್ಲು, ಅವಳು ಮದುವೆ ಆಗಿರೋದು ನನ್ನ ತಮ್ಮನೇನೆ ಅಂತಾನ. ಅವಾಗಲೇ ನನಗೂ ಗೊತ್ತಾಗಿದ್ದು. ನನಗೂ ಶಾಕ್ ಹೊಡ್ದಂಗೆ ಆಯ್ತು ಆ ವಿಷಯ ಕೇಳಿ. ಪಾಪ, ನಿನ್ನ ಜೀವನ ಈ ಥರ ಆಗಬಾರ್ದಾಗಿತ್ತು ಕಣೆ ಸೀಮಾ. ಸೀಮಾ, ಅಳ್ಬೇಡ, ಸುಮ್ಮನಿರು, ಏನೂ ಆಗಲ್ಲ. ಏನು ಮಾಡೋದು, ನಾವು ಅಂದ್ಕೊಳ್ಳೋದೇ ಬೇರೆ, ಅದಾಗೋದೇ ಬೇರೆ. ಏನು ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡ್ಕೋ. ಅಲ್ಲ, ಈಗ ಕಿರಣ್ ಎಲ್ಲಿ? ನೀನು ಯಾಕೆ ಇಲ್ಲಿದ್ಯಾ? ನಾನಲ್ಲಿ ಯಾರನ್ನ ಕೇಳಿದೆ, ನಮ್ಮ ಸೀಮಾ ಎಲ್ಲಿದ್ದಾಳೆ, ಎಲ್ಲಿ ಅವ್ರ ಮನೆ ಇರೋದು ಅಂತಾನ. ಅವರು ಈ ಮನೆ ತೋರಿಸಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ. ಅವನೆಲ್ಲಿ? ಅವನ ಜೊತೆ ಇರಲ್ಲ ಅಂತಾನ ಇವಳು. ಆಲೇನೆ ಹೋಗ್ತೀನಿ ಅಂತ ಹೋಗ್ತಿದ್ಲು. ನಾನೇನೆ ಅವಳನ್ನ ಕರ್ಕೊಂಬಂದೆ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಮೋಸ ಮಾಡಿರೋ ಜೊತೆಗೆ ಯಾರು ಸಂಸಾರ ಮಾಡೋಕ್ಕಾಗಿರುತ್ತೆ ಹೇಳಿ ಅಮ್ಮಣಿ? ನೀನು ಇವಳು ಫ್ರೆಂಡ್ ತಾನೆ? ಅಲ್ಲ, ನಿಮ್ಗಾದ್ರೂ ಗೊತ್ತಾಗದ್ ಬೇಡ್ವಾ? ಅವನು ಯಾರು ಏನು ಎತ್ತ ಅಂತ ನಚ್ಕಟಾಗೆ ತಿಳ್ಕೊಂಬದ್ ಬೇಡವೇನೆ? ನೀನಾದ್ರೂ ಇವಳಗಂತೂ ಬುದ್ಧಿ ಇಲ್ಲ. ಅವಳು ಹೇಳಿದ್ದ, ಅವನು ಹೇಳಿದ್ದೆಲ್ಲ ಸುಳ್ಳೆಲ್ಲ ನಂಬಿ ಮದ್ವೆ ಆದ್ಲು. ನೀನಾದ್ರೂ ಒಂದಿಟ್ಟು ವಿಚಾರಿಸ್ಬೇಕು ಬೇಡವು? ಹೇಳತ್ತ, ಏನ್ ಹುಡುಗಿರೋ, ಏನ್ ಕಚ್ಚೆ, ಯಾತ ಇಂಜಿನಿಯರ್ ಪಜ್ಜಿರಿ ಹಂಗೆ ಓದ್ತೀವಿ ಅಂತ ಹೇಳ್ತೀರಾ? ನೋಡು, ಇಂಥ ಜೀವನದಲ್ಲಿ ಇಂಥದ್ದೆಲ್ಲ ಅರ್ಥ ಮಾಡ್ಕೊಂಬಂದ್ರಾಗೆ ಹೇಳುತ್ತೀರಾ ನೀವು? ಬರೀ ಓದಿದ್ರೆ ಸಾಲಲ್ಲ, ಜೀವನ ಏನು ಎತ್ತ ಯಾರು ಹೆಂಗೆ ಅಂತ ತಿಳ್ಕೋಬೇಕು. ತಿಳ್ಕೊಳ್ರಿ. ಸೀಮಾ, ಸೀಮಾ, ಏನ್ ಮಾಡ್ಬೇಕು ಅಂತಿದೀಯ ಈಗ? ಕಿರಣ್ ಜೊತೆ ಹಂಗ ನೀನು ಹೋಗಲ್ವಾ? ಎಲ್ಲಿ ಕಿರಣ್? ಅವನು ಎಲ್ಲೋದ ಅಂದ್ರೆ ಅವ್ರ ಅಮ್ಮನ ಜೊತೆಗೆ ಬೇರೆ ಮನೆ ಮಾಡ್ಕೊಂಡು ಇದಾನಂತೆ. ಅಲ್ಲಿ ಯಾವ್ದೋ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇದಾರಂತೆ. ನಮ್ ಸೀಮಾ ಅವನ ಜೊತೆ ಹೋಗಲ್ಲ ಅಂತ ಆಟ ಹಿಡ್ದು ಕುಂತೇವಳೆ. ಅದಕ್ಕೆ ನಾನು ಬೇಡ, ಸುಮ್ನಿರು, ತವ್ರ ಮನೆಗೆ ಹೋಗುವಂತೆ, ನಾನೆಲ್ಲ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ದೆ. ಅಯ್ಯೋ ಆಂಟಿ, ಆ ಥರ ಕೆಲಸ ಮಾಡಬೇಡಿ. ಅಲ್ಲೇನಾದ್ರೂ ಬಂದ್ರೆ ಸುಮ್ಮನೆ ಅವಮಾನ ಅನುಭವಿಸ್ಬೇಕಾಗುತ್ತೆ. ಈ ಸೀಮಾ ಇಷ್ಟೆಲ್ಲ ಆಗಿದೆ ಅಂತ ನಿಮ್ಮ ಮನೇಲಿ ಎಲ್ರೂ ಗೊತ್ತಾಗಿದೆ ತಾನೆ? ಆ ವಾಸನ್ ಬೇರೆ ಮದ್ವೆ ಆಗಿಲ್ಲ. ಅದಕ್ಕೂ ನಿಮ್ಮ ಅಮ್ಮನಿಗೂ ಅಪ್ಪನಿಗೂ ಅಣ್ಣನಿಗೂ ಎಲ್ಲರಿಗೂ ತುಂಬಾ ಸಿಟ್ಟು ಬಂದಿದೆ. ಅಲ್ಲಿಗೆ ಬಂದ್ರೆ ನಿನ್ನ ಹೊಡೆದ್ರು ಹೊಡಿಬೋದು, ಹೇಳಕ್ಕಾಗಲ್ಲ. ಅದ್ರಲ್ಲೂ ಈ ತರ ಮೋಸ ಬೇರೆ ಆಗಿದೆ ಅಂದ್ರೆ ಅವ್ರಿಗೆ ತುಂಬಾ ಸಿಟ್ಟು ಬಂದಿದೆ. ನಿಮ್ಮ ಅಮ್ಮ ಅಂತ ನಿನ್ನ ಯಾವತ್ತೂ ಕ್ಷಮಿಸೋದೇ ಇಲ್ಲ. ಆ ತರ ಮಾತಾಡ್ತಿದ್ದಾರೆ. ನೀನ್ ಅಲ್ಲಿಗೆ ಬರ್ದೇ ಇರೋದೇ ಒಳ್ಳೇದು. ಏನು ಹೇಳ್ತಾ ಇದ್ಯಾ ಮಣಿ? ಕ್ಷಮಿಸಲ್ವಾ? ಮತ್ತೆ ನಮ್ ಸೀಮನ್ ಗತಿ ಏನು? ಸೀಮನ್ ಗತಿ ಏನು ಅಂದ್ರೆ ಕಳ್ಳನೋ ಸುಳ್ಳನೋ ಎಂತವನೋ, ಒಟ್ನಲ್ಲಿ ಇವಾಗ ಕಿರಣ್ ಜೊತೆ ಸಂಸಾರ ಮಾಡ್ಕೊಂಡಿರೋದೆ ಇವಳಿಗೆ ಉಳಿದಿರೋ ದಾರಿ. ಅದ್ ಬಿಟ್ರೆ ಒಂಟಿಯಾಗಿ ಎಲ್ಲೂ ಇರಕ್ಕೂ ಆಗಲ್ಲ. ಸೀಮಾ, ಅರ್ಥ ಮಾಡ್ಕೊ. ಇನ್ನೇನ್ ಮಾಡಕ್ಕಾಗುತ್ತೆ, ಆಗಿದ್ದಾಗೋಯ್ತು. ಅವನ ಜೊತೆನೆ ಚೆನ್ನಾಗಿರು. ರೀಮಾ, ರೀಮಾ, ಅಂತ ಮೋಸಗಾರನ ಜೊತೆ ನಾನು ಹೆಂಗೆ ಸಂಸಾರ ಮಾಡ್ಕೊಂಡಿರ್ಲಿ? ಅವನ ಗಂಡ ಅಂತ ಹೆಂಗೆ ಒಪ್ಕೊಳ್ಳಿ? ನನ್ನ ಕೈಲಾಗಲ್ಲ. ನಾನು ಬರ್ತೀನಿ ಅಲ್ಲಿಗೇನೆ. ಹೇಳ ಮಾತು ಕೇಳು ಸೀಮಾ, ದಯವಿಟ್ಟು ಅಲ್ಲಿಗೆ ಬರಬೇಡ. ನಿಮ್ಮ ಅಮ್ಮನೂ ಅಷ್ಟೇನೆ, ನಿನ್ನ ಬಗ್ಗೆ ಪ್ರೀತಿನೂ ಇಲ್ಲ, ಗೀತಿನ ದ್ವೇಷ ಉಟ್ಕೊಂಡೈತೆ. ಅದರಲ್ಲೂ ನೀನು ಶ್ರೀಮಂತರ ಮನೆ ಮಗನ ಮದುವೆ ಆಗಿ ಚೆನ್ನಾಗಿ ನೀನು ಆಸೆ ಪಟ್ಟಂಗೆ ಚೆನ್ನಾಗಿದ್ರೆ ನಿಮ್ಮ ಅಮ್ಮ ಬೇಕಾದ್ರೆ ಕ್ಷಮಿಸಿ ಇನ್ನೇನು ಇನ್ನೊಂದು ವಾರದೊಳಗಡೆ 15 ದಿವಸದೊಳಗಡೆ ಬಂದು ಮಾತಾಡ್ಸ್ಕೊಂಡು ಹೋಗೋರು. ಆದ್ರೆ ನೀನು ಈ ತರ ಮೋಸ ಹೋಗಿದ್ಯಾ ಅಂತ ಗೊತ್ತಾಗಿ ನಿಮ್ಮ ಅಮ್ಮನಿಗೂ ತುಂಬಾ ಸಿಟ್ಟು ಬಂದೈತೆ ನಿನ್ನ ಮೇಲೆ. ನಮ್ಮ ಅಕ್ಕಯ್ಯ ನನ್ನ ಮಾತು ಕೇಳ್ತಾಳೆ ಕಣೆ ಅಮ್ಮಣಿ. ಸೀಮಾ, ನೀನೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ನಾನಿದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ದಿನ ಸುಮ್ಮನೆ ಇರು ಇಲ್ಲೇನೆ. ಅಯ್ಯೋ ಆಂಟಿ, ನೀವ್ ಹೇಳಿದ್ರೆ ನಿಮ್ಮ ಅಕ್ಕ ಅವ್ರು ಕೇಳ್ಬೋದು, ಆದ್ರೆ ಇವ್ರಪ್ಪ ಗ್ಯಾರಂಟಿ ಖಂಡಿತ ಕೇಳಲ್ಲ. ನಿಮ್ಮನ್ನು ಬೈಬೋದು, ಹೇಳಕ್ಕಾಗಲ್ಲ. ಸುಮ್ಮನೆ ಯಾಕೆ ಹೋಗಲ್ಲಿ ಬೈಸ್ಕೊಂಡ್ ಬರ್ತೀರಾ? ಅದಕ್ಕಿನ್ನ ಸೀಮನ್ನ ಕಿರಣ್ ಜೊತೆ ಹೇಳಿ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಬಿಟ್ಟು ಬರೋದೇ ಒಳ್ಳೇದು ಅಂತ ಅನ್ಸುತ್ತೆ. ಹೌದು ಸೀಮಾ, ನಾನು ಹೇಳೋ ಮಾತು ಕೇಳು. ಏನೇ ರೀಮ್ಮ ಹಿಂಗೆ ಹೇಳ್ತಾ ಇದ್ಯಾ? ನನ್ನ ಕೈಲಿ ಆಗಲ್ಲಮ್ಮ. ಆಗಲ್ಲ ಅಂದ್ರೆ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹೊಂದ್ಕೊಳ್ಳೇಬೇಕು. ನಾವು ಆಸೆ ಪಟ್ಟಂಗೆ ಎಲ್ಲ ನಡೆಯುತ್ತೆ ಅಂತ ಜೀವನದಲ್ಲಿ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೀಮಾ. ಇವ್ರದಂತೂ ಮುಗಿಯಂಗೆ ಕಾಣಲ್ಲ. ಸಮಾಧಾನ ಮಾಡ್ಕೊ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಅಲ್ಲೇ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.